ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಓಕೆ, ಇವತ್ತಿನ ನಾನು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ, ಬಾಳೆಕಾಯಿ ಇರುತ್ತಲ್ಲ, ಬಾಳೆಕಾಯಿ ಒಂದು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾವು ಇವತ್ತಿನ ಇದರಲ್ಲಿ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ 3 ಈಸಿ ಸ್ಟೆಪ್ಸಲ್ಲಿ ನಾವು ಬಾಳೆಕಾಯಿ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೋದು. ಫಸ್ಟ್ ಏನು ಮಾಡಬೇಕಂದ್ರೆ, ನೋಡಿ, ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಬಾಳೆಕಾಯಿನೂ ಕೂಡ ಎಲ್ಲ ಹೆಚ್ಚಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವನ್ನೆಲ್ಲ ನಾನು ಏನು ಮಾಡಿದ್ದೀನಿ, ಅಲ್ಲಿ ಹುರಿಯೋಕೆ ಇಟ್ಟಿದ್ದೀನಿ. ಅದೇ ಥರ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈ ಬಾಳೆಕಾಯಿನ ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಇಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ. ಸೊ ಹಾಗೆ ಹುರ್ಕೊಂಡಿರ್ತಕ್ಕಂಥ ಈ ಎಲ್ಲ ಐಟಮ್ಸನ್ನು ನಾವು ಮಿಕ್ಸಿಯಲ್ಲಿ ಇಟ್ಕೊಳ್ಳೋಣ. ಆರ್ಲಿ ತಣ್ಣಕ್ಕಾದ್ಮೇಲೆ ರುಬ್ಬೋಣ. ಇವಾಗ ಈ ಬಾಳೆಕಾಯಿ ಏನಿದೆಯಲ್ಲ ಅದನ್ನು ನಾವು ಬೇಯಿಸೋಕೆ ಇಟ್ಬಿಡೋಣ. ಒಂದು 3 ರಿಂದ 4 ನಿಮಿಷ ಇದು ಚೆನ್ನಾಗಿ ಬಾಳೆಕಾಯಿ ಏನು ಮಾಡಬೇಕು, ಅದರಲ್ಲಿ ಗಮ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಹೋಗಬೇಕು ಅಂತ ಕುದಿಯೋಕೆ ಇಟ್ಟಿದ್ದೀನಿ. ಸೊ ಅದೇ ಥರ ಈ ಕಡೆ ಏನು ಇದನ್ನೆಲ್ಲ ನಾವು ಹುರ್ಕೊಂಡಿರ್ತೀವಲ್ಲ ಅದು ಕೂಡ ಏನಾಗಬೇಕು, ನಮಗೆ ತಣ್ಣಗಾಗಬೇಕು. ಸೊ ಹಾಗಾಗಿ ಅದನ್ನು ಕೂಡ ಇಟ್ಟಿದ್ದೀನಿ. ಸೊ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಬಾಳೆಕಾಯಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಬೇಳೆ ಸಾಂಬಾರು ತಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ಲ, ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ಬಾಳೆಕಾಯಿ ಇವಾಗ ಕುದೀತಾ ಇದೆ. ಸೊ ಇದು ಚೆನ್ನಾಗಿ ಒಂದು 2-3 ನಿಮಿಷ ಸಾಕು. ಇದಕ್ಕೆ ಚೆನ್ನಾಗಿ ಕುದ್ಮೇಲೆ ನೋಡಿ, ನಾನು ಒಂದು ಗಾತ್ರದ ನಿಂಬೆಹಣ್ಣಿನ ಗಾತ್ರಕ್ಕೆ ಹುಣಸೆ ಹಣ್ಣನ್ನು ತೊಗೊಂಡು ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದೇ ಥರ ಸಾಂಬಾರು ಪೌಡ್ರ್ ಇದೆಯಲ್ಲ, ಸಾಂಬಾರು ಪುಡಿನ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ಅವ್ರವ್ರಿಗೆ ಎಷ್ಟು ಹೇಗಿರುತ್ತೆ ಅದ್ರ ತಕ್ಕಂಗೆ ಖಾರ ಉಪ್ಪನ್ನ ಅಡ್ಜಸ್ಟ್ ಮಾಡಿ ಹಾಕೊಬೋದು, ಆಯಿತಾ? ಸೊ ಈಗ ಇದನ್ನೇನಿದೆಯಲ್ಲ ಇದು ತಣ್ಣಗಾಗಿದೆ, ಅದನ್ನು ರುಬ್ಕೊಂಡು ಬರೋಣ. ಹಾಗೆ ಈ ಬಾಳೆಕಾಯಿ ಕುದ್ದಿದೆ, ಇದನ್ನು ಕೂಡ ಆಫ್ ಮಾಡ್ಕೊಂಬಿಡೋಣ ಇವಾಗ. ಇವಾಗ ನೋಡಿ, ಇಷ್ಟು ನುಣ್ಣಗೆ ಪೇಸ್ಟಾಗಿ ಈ ಥರ ನಾವು ರುಬ್ಬಬೇಕಾಗತ್ತೆ. ಸೊ ಅದೇ ಥರ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ 2 ಸ್ಟೆಪ್ ಆಯಿತು, ಇದು ಲಾಸ್ಟ್ ಸ್ಟೆಪ್. ಒಗ್ಗರಣೆ ಹಾಕ್ಬಿಟ್ರೆ 3ನೇ ಸ್ಟೆಪ್. ಸೊ ಇಲ್ಲಿ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ತೆಂಗಿನ ಎಣ್ಣೆಯಿಂದ ತುಂಬ ಬೆನಿಫಿಟ್ಸ್ ಇದೆ. ಯಾರ್ಯಾರು ವೇಟ್ ರೆಡ್ಯೂಸ್ ಮಾಡಬೇಕಂತಿರಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಗ್ಗರಣೆಗೆ ಕರಿಬೇವು, ಜೀರಿಗೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಸಿಡಿದ ಮೇಲೆ ಜೀರಿಗೆ ಸಾಸಿವೆ ಎಲ್ಲ ಇವಾಗ ಸಿಡಿತಾ ಇದೆ. ಅದಾದಮೇಲೆ ಸ್ವಲ್ಪ ನಾವಿವಾಗ ಹಿಂಗೆ ಸೇರಿಸ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಡೈಜೆಷನ್ಗೆ ಈಸಿಯಾಗಿರುತ್ತೆ. ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗಾದ್ಮೇಲೆ ರುಬ್ಬಿಟ್ಟು ಇಟ್ಟಿದ್ವಲ್ಲ ಆ ಮಸಾಲೆ ಎಲ್ಲ ನಾನು ಇಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಇದ್ರೂ ಕೂಡ ಅದು ಹೊಟ್ಟೋಗ್ಬಿಡುತ್ತೆ. ಹಾಗೆ ಹುಣಸೆಹಣ್ಣ ಇಲ್ಲಿ ಕಿವುಚ್ಬಿಟ್ಟು ಈ ಒಗ್ಗರಣೆ ಏನಿದೆಯಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಒಂದು 2-3 ನಿಮಿಷ ಕುದಿಬೇಕು. ಇವಾಗ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಒಂದು 5-6 ಜನಕ್ಕೆ ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಈ ಕುದ್ದಿರ್ತಕ್ಕಂಥ ಬಾಳೆಕಾಯಿನೂ ಕೂಡ ನಾವು ಈಗ ಈ ಒಗ್ಗರಣೆಗೆ ಸೇರಿಸ್ಕೊಂಬಿಡೋಣ. ಸೊ ಅದೆಲ್ಲ ಒಗ್ಗರಣೆ ಎಲ್ಲ ವಾಸನೆ ಹೋಗಿ ಎಣ್ಣೆ ಮೇಲೆ ಬಿಟ್ಕೊಂಡಿರುತ್ತೆ. ಸೊ ಅದಾದಮೇಲೆ ನಾವು ಈ ಬಾಳೆಕಾಯಿನ ಸೇರಿಸ್ಕೊಳ್ಳೋಣ. ಉಪ್ಪು ಬೇಕಾದರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಸಾರನ್ನ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಚೆನ್ನಾಗಿ ಒಂದು 10 ನಿಮಿಷ ಸಾರು ಕುದ್ದಿದೆ. ನೋಡಿ, ಹೀಗೆ ಬಬಲ್ಸ್ ಎಲ್ಲ ಬರ್ತಾ ಇರಬೇಕು. ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೊ 3 ಈಸಿ ಸ್ಟೆಪ್ಸು. ಇಷ್ಟರಲ್ಲಿ ಕಟ್ ಮಾಡ್ಕೊಬೇಕು, ಅದನ್ನು ಹುರಿಬೇಕು, ಆಮೇಲೆ ಎಲ್ಲ ಮಿಕ್ಸಿಗೆ ಹಾಕಿರ್ತಕ್ಕಂಥದ್ದನ್ನ ಈ ಸಾರಿಗೆ ಒಗ್ಗರಣೆ ಜೊತೆ ಸೇರಿಸ್ಕೊಂಡ್ರೆ ಆಯಿತು. ಅನ್ನ ಸಾಂಬಾರು ಅದ್ರ ಜೊತೆ ಸೌತೆಕಾಯಿನ ಕೊಟ್ಟಿದ್ದೀನಿ. ಅದೇ ಥರ ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು. ಸೊ ಅದೇ ಥರ ಹಸ್ಬೆಂಡಿಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನೇ ನಾನು ಪ್ಯಾಕ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ನಾನು ಇದೇ ಥರ ಮುಂಬರುವ ದಿನಗಳಲ್ಲಿ ಹೊಸ ರೆಸಿಪಿನ ತರ್ತಾಯಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಸಿ ಯು ಸೂನ್.